ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನದಲ್ಲಿ ಜನರು ಸಂಪತ್ತು ನೋಡಿಯೇ ಅಳೆಯುತ್ತಾರೆ. ಸಂಪತ್ತಿದ್ದರೆ ನಮ್ಮ ಹತ್ತಿರವೇ ಸುಳಿಯುತ್ತಾರೆ. ನಮ್ಮ ಜೊತೆ ಮಾತನಾಡಲು ಹಾತೊರೆಯುತ್ತಾರೆ. ಪ್ರತಿಯೊಂದು ನೋವು ಏನೋ ಒಂದು ಪಾಠ ಕಲಿಸುತ್ತದೆ. ಆ ಪಾಠ ಜೀವನದಲ್ಲಿ ನಮ್ಮ ನಡಿಗೆಗೆ ಕಾರಣವಾಗುತ್ತದೆ. ಬದುಕಿನ ಬದಲಾವಣೆಗೆ ಮುನ್ನುಡಿಯಾಗುತ್ತದೆ. ಸಮಸ್ಯೆಗಳನ್ನು ಎದುರಿಸಲು ಧೈರ್ಯವಾಗುತ್ತದೆ. ನಂಬಿಕೆಯನ್ನು ಮೌನವಾಗಿ ಪರಾಮರ್ಶಿಸಲು ಸದೃಢವಾಗುತ್ತದೆ. ಮನುಷ್ಯನಿಗೆ ಮೊದಲು ಅಜ್ಞಾನದ ಅರಿವಿರುವುದು ಬಹಳ ಮುಖ್ಯವಾಗಿದೆ. ಯಾವುದು ಅಜ್ಞಾನ? ಯಾರಲ್ಲಿ ಅಜ್ಞಾನ? ಯಾವುದೋ ವಿಷಯ ಒಬ್ಬರಿಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಎನ್ನುವುದೂ ಆತನಿಗೆ ತಿಳಿದಿಲ್ಲ. ಅವರನ್ನು ತಿದ್ದಲು ಸಾಧ್ಯವಿಲ್ಲ. ಕೆಲವಷ್ಟು ಜನರಿಗೆ ಯಾವುದೋ ವಿಷಯ ತಿಳಿದಿಲ್ಲ, ಆ ವಿಷಯ ತಿಳಿದಿಲ್ಲವೆಂಬ ಅರಿವು ಆತನಿಗಿದೆ. ಅಂಥವರಿಗೆ ತಿಳಿಸಿಕೊಡಿ, ಅವರು ನಿಜವಾಗಿಯೂ ಕಲಿಯುತ್ತಾರೆ. ಇನ್ನೊಂದಿಷ್ಟು ಜನರಿಗೆ ವಿಷಯದ ತಿಳುವಳಿಕೆ ಇದೆ, ತಿಳುವಳಿಕೆಯ ಅರಿವು ಆತನಿಗೆ ಇರುತ್ತದೆ. ಆತ ನಿಜವಾಗಿಯೂ ಬುದ್ಧಿವಂತನಾಗಿರುತ್ತಾನೆ. ಕೋಪ ಎಲ್ಲರಿಗೂ ತಕ್ಷಣವೇ ಬರುವುದು, ಆದರೆ ತಾಳ್ಮೆಯನ್ನು ಪಳಗಿಸುವುದು ಅಷ್ಟು ಸುಲಭದಲ್ಲಿ ಸಾಧ್ಯವೇ? ಹಾಗೆಯೇ ಮೇಲೇರುವುದು ಕಠಿಣ ಪರಿಶ್ರಮದ ಪ್ರತೀಕ. ಮೋಸದಿಂದ ಮೇಲೇರುವುದು ನಮ್ಮ ದುರ್ಬಲತೆಯ ಪ್ರತೀಕ. ಅದರ ಪರಿಣಾಮ ಘೋರವಾಗಿರುವುದು. ನಾವು ಯಾರೊಂದಿಗೆ ಹೆಚ್ಚು ಕೋಪ ಮಾಡಿಕೊಂಡಿರುತ್ತೇವೆಯೋ ಅವರ ಜೊತೆ ನಮ್ಮ ನಿರೀಕ್ಷೆಗಳು ಅಧಿಕವಾಗಿರುತ್ತದೆ. ಅವರ ಜೊತೆ ನಮ್ಮ ಸಂಬಂಧಗಳು ಪ್ರಬಲವಾಗಿರುತ್ತದೆ. ಅವರ ಜೊತೆ ನಮ್ಮ ಕನಸುಗಳು ಬೆರೆತಿರುತ್ತದೆ. ಕೋಪ ಇರುವಲ್ಲಿ ಪ್ರೀತಿಯೂ ಇದೆ. ಯಾರನ್ನಾದರೂ ಜಾಸ್ತಿ ಇಷ್ಟಪಟ್ಟರೆ ಎಲ್ಲರೂ ಅನುಮಾನಿಸುತ್ತಾರೆ, ಹೆಜ್ಜೆ ಹೆಜ್ಜೆಗೂ ಅವಮಾನಿಸುತ್ತಾರೆ. ಸಮಾಜದ ಪರಿಸ್ಥಿತಿ ಹಾಗಾಗಿದೆ. ಅದಕ್ಕೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವ ಉತ್ತರ ನೀಡುವ ಗೋಜಿಗೂ ಹೋಗದೆ ನಿಮ್ಮಷ್ಟಕ್ಕೆ ನೀವಿದ್ದು ಬಿಡಿ. ರಾಡಿಯಾದ ನೀರು ತಾನೇ ತಿಳಿಯಾಗುವುದು. ಸೋಲು ಎಂಬುದು ನಿನ್ನ ಮನಸ್ಸನ್ನು ಅವಲಂಬಿಸಿದೆ. ನೀನು ಯಾವ ರೀತಿಯ ಪ್ರಯತ್ನವನ್ನು ಮಾಡಿರುವೆಯೋ ಅದರ ಫಲ ನಿಮ್ಮ ಕಣ್ಣ ಮುಂದೆ ನಿಂತಿರುತ್ತದೆ. ಸೋತಿದ್ದೀಯಾ ಎಂದರೆ ನಿನ್ನ ಶ್ರಮ ಪ್ರಯತ್ನ ಇನ್ನಷ್ಟು ಬೇಕಾಗಿತ್ತು ಎನ್ನುವುದರ ಸಂಕೇತ. ನಾನು ಗೆಲುವನ್ನು ಸಾಧಿಸುತ್ತೇನೆ ಎಂದರೆ ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಒಪ್ಪಿದರೆ ನಿಮ್ಮ ಅರ್ಧ ದಾರಿ ತಲುಪಿದ ಹಾಗೆ. ಪರಿಪೂರ್ಣತೆಯಿಂದ, ಪರಿಪೂರ್ಣ ಸಾಮರ್ಥ್ಯದಿಂದ ಯೋಜನೆಯನ್ನು ಪರಿಪೂರ್ಣವಾಗಿ ನಡೆಸಿದರೆ ದಾರಿಯು ಹೂವಿನ ಹಾಸಿಗೆಯಾಗುತ್ತದೆ. ಕೆಲವಷ್ಟು ಮಂದಿ ಕಟ್ಟಿದ ಕನಸು ಕನಸಾಗಿಯೇ ಉಳಿದಾಗ ತುಂಬ ನೊಂದುಕೊಳ್ಳುತ್ತಾರೆ. ನೋವಿನೊಂದಿಗೆ, ಆ ನೆನಪಿನೊಂದಿಗೆ ಜೀವನ ನಡೆಸುತ್ತಾರೆ. ಮಿಂಚಿ ಹೋದ ಕಾಲವನ್ನು ನೆನಪು ಮಾಡಿಕೊಂಡು ಕೊರಗುತ್ತಾರೆ, ನಿಟ್ಟುಸಿರು ಬಿಡುತ್ತಾರೆ. ಆದರೆ ಸವೆದ ಹಾದಿಯನ್ನು ಪುನಃ ತರಲು ಸಾಧ್ಯವಿಲ್ಲ. ಮುಂದಿರುವ ಹಾದಿಯನ್ನು ಸುಂದರವಾಗಿಸಲು ಸಾಧ್ಯವಿದೆ ನಿಮ್ಮ ಶ್ರಮದಿಂದ. ಒಂದು ಮಾತ್ರ ಸ್ಪಷ್ಟವಾಗಿ ತಿಳಿದುಕೊಂಡಿರಿ, ಅಸಾಧ್ಯವಾದದ್ದು ಈ ಜೀವನದಲ್ಲಿ ಏನೂ ಇಲ್ಲ. ಆದರೆ ಸಾಧನೆ ಮಾಡುವ ವಯಸ್ಸಿನಲ್ಲಿ ಸಾಧನೆಯ ಕನಸು ಕಾಣುತ್ತಾ ಕೂತರೆ ಸಾಧನೆ ಎನ್ನುವುದು ಕನಸಾಗಿಯೇ ಉಳಿದು ಬಿಡುತ್ತದೆ. ಶಕ್ತಿ ಮೀರಿ ಪ್ರಯತ್ನಿಸಿ, ಅದ್ಭುತವಾದದ್ದನ್ನು ಸಾಧನೆ ಮಾಡಿ. ನಿಮ್ಮ ನೋಡಿ ನಕ್ಕವರು ನಿಮ್ಮ ಜೊತೆ ಬರುವಂತೆ ಮಾಡಿ. ಕಣ್ಣೀರು, ನೋವು, ಹತಾಶೆ, ಸೋಲು ಯಾರಿಗಿಲ್ಲ? ಬಡವರ ಕಷ್ಟ ಒಂದು ತೆರನಾದರೆ ದುಡ್ಡಿರುವವರ ಕಷ್ಟ ಇನ್ನೊಂದು ಥರ. ಇರುವುದರಲ್ಲಿ ಏನಾದರೂ ಸಾಧಿಸಿ ಜೀವನದ ಅಮೂಲ್ಯ ಸಂಪತ್ತನ್ನು ಉಪಯೋಗಿಸಿಕೊಳ್ಳಿ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.